ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ. ಆ್ಯಂಡ್ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ಸಲ್ಲಿ ಶೇರ್ ಮಾಡಿ. ಸೊ ದ್ಯಾಟ್ ನನಗೂ ಗೊತ್ತಾಗುತ್ತೆ ದ್ಯಾಟ್ ನಿಮ್ಗೆಲ್ರಿಗೂ ರಿಲೇಟ್ ಮಾಡ್ತಾ ಇದ್ದೀರಾ ವಿಡಿಯೋಸ್ ಜೊತೆ ಆ್ಯಂಡ್ ನಿಮ್ಗೆಲ್ರಿಗೂ ಇಷ್ಟ ಆಗ್ತಿದೆ ಅಂತ. ಸೊ ಎಸ್, ಇವತ್ತಿನ ವಿಡಿಯೋ ಬಂದು ಇಟ್ಸ್ ಅಬೌಟ್ ನಂಬರ್ 3 born people. ಯಾರ್ಯಾರು 3rd, 12th, 21st and 30th ಆಫ್ ಎನಿ ಮಂತ್ ಹುಟ್ಟಿರೋರ ಬಗ್ಗೆ ಅವರ ಪರ್ಸನಾಲಿಟಿ ಟ್ರೇಟ್ಸ್ನ ಇವತ್ತು ತಿಳ್ಕೊಳ್ಳೋಣ. ಅವರ ಪಾಸಿಟಿವ್ ಪರ್ಸನಾಲಿಟಿ ಟ್ರೇಟ್ಸ್ ಏನು, ಅವರ ನೆಗೆಟಿವ್ ಪರ್ಸನಾಲಿಟಿ ಟ್ರೇಟ್ಸ್ ಏನು, ಅವ್ರು ಹೇಗಿರ್ತಾರೆ, ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಇದ್ರೆ, ಇಲ್ಲ ನಿಮಗೆ ಗೊತ್ತಿರೋರು ಯಾರಾದರೂ ಇದ್ರ, ಇಲ್ಲ ಅಂತಂದ್ರೆ ನೀವು ನೋಡ್ತಾ ಇರೋದೇ ಯಾರ್ದಾದ್ರೂ ಈ ಡೇಟ್ಸಲ್ಲಿ ಹುಟ್ಟಿರೋರಿದ್ರೆ ಯು ವಿಲ್ ಬಿ ವೆರಿ ವೆರಿ ಕ್ಯೂರಿಯಸ್ ಟು ನೋ ನಿಮ್ಮ ಪರ್ಸನಾಲಿಟಿ ಟ್ರೇಟ್ಸ್ ಹೇಗಿದೆ ಅಂತ. ಸೊ ಲೆಟ್ಸ್ ಜಂಪ್ ಇನ್ ದ ವಿಡಿಯೋ. ಇವಾಗ ನಂಬರ್ 3 ಅವರ ಪರ್ಸನಾಲಿಟಿ ಟ್ರೇಟ್ಸ್ ಅಲ್ಲಿ ಪಾಸಿಟಿವ್ ಪರ್ಸನಾಲಿಟಿ ಬಂದು ಹೇಗಿರುತ್ತೆ, ಅವ್ರು ಹೇಗಿರ್ತಾರೆ ಅಂತಂದ್ರೆ ಅವ್ರು ತುಂಬಾ ಎಕ್ಸ್ಪ್ರೆಸಿವ್ ಆಗಿರ್ತಾರೆ. ಫಸ್ಟ್ ಥಿಂಗ್ ಇಫ್ ಐ ಹ್ಯಾವ್ ಟು ಸ್ಟಾರ್ಟ್ ವಿತ್, ತುಂಬಾ ಎಕ್ಸ್ಪ್ರೆಸಿವ್ ಆಗಿರ್ತಾರೆ. ಅಂದ್ರೆ ಆರ್ಟಿಕುಲೇಟ್ ಆಗಿ ತುಂಬಾ ಈ ಪೋಯಟಿಕ್ ವೇ ಅಲ್ಲಿ ಈ ಕವಿತೆಗಳ ಮೂಲಕ ಅಥವಾ ಅವರು ವರ್ಣಿಸೋ ರೀತಿನೇ ತುಂಬಾ ಆರ್ಟಿಸ್ಟ್ ತರ ಇರುತ್ತೆ ಅವ್ರದ್ದು. ಅಂದ್ರೆ ಸಾಮಾನ್ಯರ ತರ ಹೇಳಲ್ಲ. ಅವ್ರು ಏನಾದ್ರು ಹೇಳ್ಬೇಕು ಅಂತಂದ್ರೆ ತುಂಬಾನೇ ಏನಂತ ಹೇಳ್ತೀವಿ ನಾವು, ವೆರೈಟಿ ಆಗಿ, ತುಂಬಾ ಡಿಫ್ರೆಂಟ್ ಆಗಿ, ಕೇಳೋರ್ಗೆ ಖುಷಿ ಆಗೋ ತರ ಪೋಯಟಿಕ್ ಆಗಿರುತ್ತೆ ಅವ್ರು ಹೇಳೋದು. ಏನಾದ್ರು ಮೇ ಬಿ ಥ್ರೂ ಸಾಂಗ್ಸ್ ಕೂಡ ಅವ್ರು ಸಾಂಗ್ಸ್ ಬರಿಬೋದು ನಿಮ್ಮ ಮೇಲೆ, ಇಲ್ಲ ಏನಾದ್ರೂ ಕವನ ಬರಿಬೋದು, ಕವಿತೆ ಬರಿಬೋದು ಅವ್ರು ನಿಮ್ಮ ಮೇಲೆ, ಇಲ್ಲ ಏನಾದ್ರೂ ವಿಜುವಲ್ ಆರ್ಟ್ ಅಂದ್ರೆ ಏನಾದ್ರೂ ಪೇಂಟ್ ಮಾಡೋದಾಗಿರ್ಬೋದು, ಇಲ್ಲ ಸ್ಕೆಚ್ ಮಾಡೋದಾಗಿರ್ಬೋದು, ಆ ಥರದ್ದಿರ್ಬೋದು, ಇಲ್ಲ ಏನಾದ್ರೂ ಒಂದ್ 2 ಲೈನ್ ಶಾಯರಿ ಬರೆಯೋದಾಗಿರ್ಬೋದು. ಈ ತರದಲ್ಲಿ ಅವ್ರು ಎಕ್ಸ್ಪ್ರೆಸ್ ಮಾಡ್ತಾರೆ ಅವರ ಒಂದು ಅನಿಸಿಕೆಯನ್ನ. ಸೊ ದೇ ಆರ್ ವೆರಿ ಎಕ್ಸ್ಪ್ರೆಸಿವ್ ಇನ್ ಅ ವೆರಿ ಆರ್ಟಿಕ್ಯುಲೇಟ್ ವೇ. ಸೊ ಆರ್ಟಿಕ್ಯುಲೇಟ್ ಮಾಡಿ ಹೇಳ್ತಾರೆ ಅವರು ಎಲ್ಲದನ್ನು. ತುಂಬಾ ಈ ಕವಿಗಳು ವರ್ಣನೆ ಮಾಡೋ ರೀತಿಯಲ್ಲಿ ವರ್ಣನೆ ಮಾಡುವಂತ ಕೆಪಾಸಿಟಿ ಅವ್ರಿಗಿರುತ್ತೆ. ಸೊ ಈ ತರ ಇರ್ತಾರೆ ಅವರು. ಸೆಕೆಂಡ್ ಥಿಂಗ್ ಬಂದು ಇವ್ರಿಗೆ ತುಂಬಾ ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ ಇರುತ್ತೆ. ಇವರು ಏನೋ ನಾನ್ಸೆನ್ಸ್ ಮಾತಾಡಲ್ಲ. ಅವ್ರ ಮಾತಿನಲ್ಲಿ ಒಂದು ವಜನ್ ಇರುತ್ತೆ. ಇವ್ರು ಮಾತಾಡ್ತಾ ಇದ್ರೆ ಎದುರುಗಡೆ ಇರೋರಿಗೆ ಕೇಳಬೇಕು ಅನ್ಸುತ್ತೆ. ಅಷ್ಟೊಂದು ನೀಟಾಗಿ ಮಾತಾಡ್ತಾರೆ. ಇಲ್ಲ ಹೇಳ್ತಾರಲ್ಲ ಎಷ್ಟೊಂದು ಜನ, ನೀವ್ ಬಿಡಿಪ ಕಲ್ಲು ಮಾತಾಡ್ಸ್ಬಿಡ್ತೀರಾ ಅಂತ. ಸೊ ಇವ್ರು ಈ ತರ ಕ್ಯಾಟಗರಿಲಿ ಬರೋರು. ಇವ್ರ ಕಮ್ಯುನಿಕೇಶನ್ ಸ್ಕಿಲ್ಸ್ ತುಂಬಾ ಆನ್ ಪಾಯಿಂಟ್ ಅಲ್ಲಿರುತ್ತೆ. ಯಾರನ್ನಾದ್ರೂ ಮಾತಾಡ್ಸ್ಬಿಡ್ತಾರೆ ಇವರು. ಆಮೇಲೆ ಎದುರುಗಡೆ ಇರೋರಿಂದ ಏನ್ ಮಾತನ್ನ ಆಡಿಸ್ಬೇಕು ಅನ್ನುವಂಥ ಒಂದು ಕೆಪಾಸಿಟಿ ಕೂಡ ಇರುತ್ತೆ ಇವ್ರಿಗೆ. ಇವ್ರು ಏನ್ ಕನ್ವೇ ಮಾಡ್ಬೇಕು ಅನ್ಕೊಂಡಿರ್ತಾರೆ ಅದನ್ನ ತುಂಬಾ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡ್ತಾರೆ ಇವರು. ತುಂಬಾ ನೀಟಾಗಿ ಎದುರುಗಡೆ ಇರೋರಿಗೆ ಅರ್ಥ ಆಗೋ ತರ ಹೇಳ್ತಾರೆ ಇವರು. ಸೊ ಇವರ ಕಮ್ಯುನಿಕೇಶನ್ ಸ್ಕಿಲ್ಸು, ಆಮೇಲೆ ಇವರ ಟಾಕಿಂಗ್ ಸ್ಕಿಲ್ಸು, ಇಟ್ಸ್ ಆನ್ ಪಾಯಿಂಟ್. ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಇವರು. ಮಾತುಗಾರರು ಇವರು, ತುಂಬಾ ಒಳ್ಳೆ ಮಾತುಗಾರರು. ಅಂಡ್ ಮೂವಿಂಗ್ ಟು ದ ಥರ್ಡ್ ಥಿಂಗ್, ಇವರ ಪಾಸಿಟಿವ್ ಟ್ರೇಟ್ ಬಂದು ಥರ್ಡ್ ಅನ್ನು, ಇವರು ತುಂಬಾ ಚಾರ್ಮಿಂಗ್ ಆಗಿರ್ತಾರೆ. ಅಂದ್ರೆ ಇವ್ರನ್ನ ಡಿಸ್ಲೈಕ್ ಮಾಡೋದು ತುಂಬಾ ಕಷ್ಟ. ಇವ್ರು ಎಷ್ಟೇ ಕೆಟ್ಟೋರಾಗಿರ್ಲಿ, ಕೆಟ್ಟ ಕ್ಯಾಟಗರಿಲಿ ಬರೋಂತಹ ಜನ ಆಗಿದ್ರು ಇವ್ರನ್ನ ಹೇಟ್ ಮಾಡೋದು ತುಂಬಾ ಕಷ್ಟ. ಯು ಲೈಕ್ ದೆಮ್. ಅವ್ರು ತುಂಬಾ ಚಾರ್ಮಿಂಗ್ ಆಗಿರ್ತಾರೆ, ತುಂಬಾ ಅಟ್ರಾಕ್ಟಿವ್ ಆಗಿರ್ತಾರೆ. ಅವ್ರು ತುಂಬಾ ನಿಮ್ ಗಮನನ ಸೆಳೀತಾರೆ. ಅವರು ನೋಡಕ್ಕೆ ತುಂಬಾ ಸುಂದರವಾಗಿರ್ತಾರೆ ಅಂತ ಹೇಳಕ್ಕಾಗಲ್ಲ. ಅವ್ರು ನೋಡಕ್ ಸುಂದರವಾಗಿಲ್ದೇ ಇದ್ರು ಅವರ ಮಾತಿಂದ, ಇಲ್ಲ ಅವರ ಲಹರಿ ಒಂದು ಆಟಿಟ್ಯೂಡ್ ಇಂದ, ಅದರಿಂದನಾದ್ರೂ ಅವ್ರು ನಿಮ್ಮನ್ನ ಚಾರ್ಮ್ ಮಾಡ್ತಾರೆ. ಅವ್ರನ್ನ ದೂರ ಇಡೋದು ಅಂಡ್ ಅವ್ರನ್ನ ಇಷ್ಟ ಪಡದೇ ಇರೋದು ತುಂಬಾ ಕಷ್ಟ ನಿಮ್ಗೆ. ಇದು ಇವರ ಥರ್ಡ್ ಟ್ರೇಟ್. ಫೋರ್ತ್ ಅಂಡ್ ಲಾಸ್ಟ್ ಟ್ರೇಟ್ ಏನಪ್ಪಾ ಅಂತಂದ್ರೆ, ಇವರು ತುಂಬಾ ಜಾಯ್ಫುಲ್, ಖುಷಿಯಾಗಿ ಇರೋಂಥ ಒಂದು ಪರ್ಸನಾಲಿಟಿ ಇದು. ಎಷ್ಟೇ ಮನ್ಸಲ್ಲಿ ಬೇಜಾರಿದ್ರೂ
ಎಲ್ಲೋ ಒಂದ್ ಕಡೆ ಒಂದಲ್ಲ ಒಂದ್ ರೀತಿಯಿಂದ ಇವರು ಖುಷಿನ ಹುಡ್ಕೊಂತಾರೆ. ಅವರದೇ ಒಂದು ರೀತಿಯಲ್ಲಿ ಇವರು ಖುಷಿಯಾಗಿರ್ತಾರೆ. ತುಂಬಾ ಯೋಚನೆ ಮಾಡದೆ, ಟೆನ್ಷನ್ ಮಾಡ್ಕೊಂಡೆ ಅದೇನು ಇಲ್ಲ, ಆರಾಮಾಗಿ ಚಿಲ್. ಈ ಆ, ಈ ನ್ಯೂ ಜನರೇಷನ್ ಅವರೆಲ್ಲ ಹೇಳ್ತಾರಲ್ಲ ಚಿಲ್. ಸೊ ದೇ ಆರ್ ಚಿಲ್. ಸಿಕ್ಕಾಪಟ್ಟೆ ಕೂಲ್ ಆಗಿರ್ತಾರೆ, ತುಂಬಾ ಕಾಮ್ ಆಗಿರ್ತಾರೆ, ತಲೆ ಕೆಡ್ಸ್ಕೊಳಲ್ಲ ಯಾವ್ದ್ರ ಬಗ್ಗೆನು. ಅಯ್ಯೋ ಆದ್ರೆ ಆಗ್ಲಿ ಬಿಡು, ನೋಡೋಣ, ಬಾ ಇಲ್ಲಿ ಅಂತ ಕಾಲ್ ಎಳಿಯೋದು, ಆಮೇಲೆ ರೇಗ್ಸೋದು, ಕಾಮಿಡಿ ಮಾಡೋದು, ಈ ತರದೊಂದು ಕ್ವಾಲಿಟಿ ಅವ್ರ ಹತ್ರ ಇದ್ದೇ ಇರುತ್ತೆ. ಇದು ಇವರ 4 ಪಾಸಿಟಿವ್ ಪರ್ಸನಾಲಿಟಿ ಟ್ರೇಟ್ಸ್. ಇವಾಗ ಲೆಟ್ಸ್ ಗೋ ಟು ದ ನೆಗೆಟಿವ್, ಅ ಲಿಟಲ್ ಚಾಲೆಂಜಿಂಗ್ ಟ್ರೇಟ್ಸ್ ಆಫ್ ನಂಬರ್ 3 ಬಾನ್. ಇವರ ನೆಗೆಟಿವ್ ಟ್ರೇಟ್ ಬಂತು ನಂಬರ್ 1 ಅಲ್ಲಿ, ಇವ್ರಿಗೆ ಕನ್ಸಿಸ್ಟೆಂಟ್ ಆಗಿರೋದು ತುಂಬಾ ಕಷ್ಟ. ಬಿಕಾಸ್ ಇವ್ರು ತುಂಬಾ ಎನರ್ಜೆಟಿಕ್ ಆಗಿರ್ತಾರೆ, ತುಂಬಾ ಬುದ್ಧಿವಂತರು ಕೂಡ ಇವರು. ಬಟ್ ಇವರ ಫೋಕಸ್ನ ಒಂದ್ ಕಡೆ ಹಾಕ್ಬಿಟ್ಟು ಒಂದು ಕನ್ಸಿಸ್ಟೆಂಟ್ ವೇ ಅಲ್ಲಿ ಕೆಲಸನ ಮಾಡ್ಕೊಂಡು ಹೋಗೋದು ತುಂಬಾನೇ ಚಾಲೆಂಜಿಂಗ್ ವಿಷಯ ಇದು ಇವ್ರಿಗೆ. ಆಗಲ್ಲ, ದೇ ಆರ್ ನಾಟ್ ಕನ್ಸಿಸ್ಟೆಂಟ್. ಒಂದು ವಿಚಾರನ ಅನ್ಕೊಂಡಿದೀನಿ, ಇದನ್ನ ಪೂರ್ತಿ ಮಾಡೋವರೆಗೂ ನಾನು ಗಿವ್ ಅಪ್ ಮಾಡಲ್ಲ ಅಂತ ಹೇಳೋದು ತುಂಬಾನೇ ಕಷ್ಟ ಇವ್ರಿಗೆ. ಸೊ ದೇ ಆರ್ ನಾಟ್ ಕನ್ಸಿಸ್ಟೆಂಟ್. ಸೆಕೆಂಡ್ ನೆಗೆಟಿವ್ ಟ್ರೇಟ್ ಬಂದು ಇವರು ಅವಶ್ಯಕತೆಗಿಂತ ಜಾಸ್ತಿ ಮಾತಾಡ್ಬಿಡ್ತಾರೆ ಎಷ್ಟೊಂದು ಜಾಗದಲ್ಲಿ. ಮೇ ಬಿ ಅವ್ರಿಗೆ ಆಮೇಲೆ ಅನ್ಸುತ್ತೆ ಅದು, ನಾನು ಇಷ್ಟೊಂದು ಮಾತಾಡಬಾರ್ದಾಗಿತ್ತು, ಅಯ್ಯೋ ತುಂಬಾ ಮಾತಾಡದ್ನ ಅಂತ ಓವರ್ ಥಿಂಕ್ ಮಾಡ್ತಾರೆ ಎಲ್ಲೋ ಒಂದ್ ಕಡೆ. ಬಟ್ ದೇ ಆರ್ ಓವರ್ ಟಾಕೆಟಿವ್. ತುಂಬಾ ಜಾಸ್ತಿ ಮಾತಾಡ್ತಾರೆ, ಅವಶ್ಯಕತೆ ಇರಲ್ಲ ಅಲ್ಲೆಲ್ಲೆಲ್ಲೋ ಜಾಸ್ತಿ 1-2 ಮಾತು ಆಡ್ಬಿಡ್ತಾರೆ. ಇಲ್ಲ ಎದುರುಗಡೆ ಇರೋರು ಬೋರ್ ಆಗ್ಬಿಡ್ತಾರೆ, ಅಲ್ಲಿವರೆಗೂ ಮಾತಾಡ್ತಾ ಇರ್ತಾರೆ. ಅವ್ರಿಗೆ ಎಲ್ಲಿ ಸ್ಟಾಪ್ ಮಾಡಬೇಕು ಅಂತ ಒಂದೊಂದ್ಸರ್ತಿ ಗೊತ್ತಾಗಲ್ಲ. ಸೊ ದಿಸ್ ಇಸ್ ದೇರ್ ಸೆಕೆಂಡ್ ನೆಗೆಟಿವ್ ಟ್ರೇಟ್. ಥರ್ಡ್ ನೆಗೆಟಿವ್ ಟ್ರೇಟ್ ಬಂದು ಇವರು ಸೂಪರ್ಫಿಷಿಯಲ್ ಆಗಿರ್ತಾರೆ. ಅಂದ್ರೆ ಇವರ ಒಂದು ಡೀಪ್ ಇಮೋಷನ್ಸ್ನ ಅವರು ಟಚ್ ಮಾಡೋದಕ್ಕೆ ಹೋಗಲ್ಲ, ಆ ಡೀಪ್ ಇಮೋಷನ್ಸ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಹೋಗಲ್ಲ. ಇಲ್ಲ ಮೇಲ್ಮೇಲೆ ಆಯ್ತು ಬಿಡು, ಹೋಗ್ಲಿ ಬಿಡು, ಇರ್ಲಿ ಬಿಡು, ಬಿಟ್ಬಿಡು ಅದನ್ನ ಅಷ್ಟಕ್ಕೆ. ಒಳಗಡೆವರೆಗೂ ಹೋಗಿ ಅವರದೇ ಇಮೋಷನ್ಸ್ ಆಗಿರ್ಬೋದು, ಇಲ್ಲ ಎದುರುಗಡೆ ಇರೋರ ಇಮೋಷನ್ಸ್ ಆದ್ರೂ ಆಗಿರ್ಬೋದು, ಅದು ಅವರು ತುಂಬಾ ಡೀಪ್ ಆಗಿ ಹೋಗಿ ಇಮೋಷನ್ಸ್ನ ಅರ್ಥ ಮಾಡ್ಕೊಳ್ಳೋದು ಇಲ್ಲ ರಿಸಾಲ್ವ್ ಮಾಡ್ಕೊಳ್ಳೋದಾಗ್ಲಿ ಮಾಡಲ್ಲ. ಇದು ಎಷ್ಟೊಂದ್ ಕಡೆ ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ ಎಲ್ಲರ ಇಂಟೆನ್ಷನ್ಸು ಆಚೆ ಕಡೆ ಮೇಲ್ ಏನ್ ಹೇಳಿರ್ತಾರೆ, ಎಲ್ರ ಇಂಟೆನ್ಷನ್ ಅದಿರಲ್ಲ. ಡೀಪ್ ಡೌನ್ ಅವ್ರಿಗೇನೋ ಬೇರೆ ರೀಸನ್ಸ್ ಇರುತ್ತೆ, ಏನೋ ಪ್ರಾಬ್ಲಮ್ ಬೇರೆ ಇರುತ್ತೆ. ಅದನ್ನ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಒಂದು ರಿಲೇಶನ್ಶಿಪ್ನ, ಒಂದು ಪ್ರಾಬ್ಲಮ್ನ ರಿಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಸೊ ಅದನ್ನ ಮಾಡಬೇಕು ಅಂತಂದ್ರೆ ನೀವು ಒಂದು ಡೀಪ್ ಇಮೋಷನ್ಸ್ ಒಳಗಡೆ ಆಕ್ಚುಲಿ ರೀಸನ್ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಟು ಬಿ ಹ್ಯಾಪಿ ಇನ್ ಯೋರ್ ಲೈಫ್ಸ್ ಆ್ಯಂಡ್ ಫಾರ್ ಸಮ್ ಹ್ಯಾಪಿ ರಿಲೇಶನ್ಶಿಪ್. ಸೊ ಈ ಒಂದು ಕ್ವಾಲಿಟಿ ಅವ್ರ ಹತ್ರ ಸಿಗಲ್ಲ ನೋಡಕ್ಕೆ. ಅವರು ಡೀಪ್ ಡೌನ್ ಏನಿದೆ ಅಂತ ತಿಳ್ಕೊಳಕ್ಕೆ ಹೋಗಲ್ಲ, ಮೇಲೇನಿದೆ ಅದನ್ನೇ ಜಡ್ಜ್ ಮಾಡಿಬಿಟ್ಟು ದಿಲ್ ಕನ್ಕ್ಲೂಡ್ ಎವ್ರಿಥಿಂಗ್. ಸೊ ಇವಾಗ ಅವರ 4th ನೆಗೆಟಿವ್ ಟ್ರೇಟ್ ಬಂದು ತುಂಬಾನೇ ಎಕ್ಸಾಜರೇಟ್ ಮಾಡ್ತಾರೆ ಅವರು. ಅಂದ್ರೆ ವಿಷಯ ಚಿಕ್ಕದೇ ಇರುತ್ತೆ, ಅದನ್ನು ದೊಡ್ಡದನ್ನ ಮಾಡಿ ಹೇಳೋದು ಇವ್ರದೊಂದು ಕ್ವಾಲಿಟಿ. ಏನೂ ಆಗಿರಲ್ಲ, ಚಿಕ್ಕದೊಂದು ಕಟ್ಟಾಗಿರುತ್ತೆ, ಒಳ್ಳೆ ಕೈ ಮುರಿದೋಗಿರೋ ತರ ಕತೆ ಹೇಳ್ತಾರೆ. ಇಲ್ಲ ಯಾರಿಂದನೂ ಅವ್ರಿಗೆ ಬೇಜಾರಾಗಿತ್ತು ಅಂತಂದ್ರೆ ಏನೋ ಚಿಕ್ಕ ಸಿಚುವೇಶನ್ ಇರುತ್ತೆ, ಅದನ್ನ ದೊಡ್ಡದು ಮಾಡಿ ಹೇಳೋದು. ನೆಗೆಟಿವ್ ಅಂತಾನೆ ಅಲ್ಲ, ಒಂದು ಪಾಸಿಟಿವ್ ಥಿಂಗೂ ಆಗಿರ್ಬೋದು, ಅದನ್ನು ಕೂಡ ಅವರು ತುಂಬಾ ದೊಡ್ಡ ಕತೆ ಮಾಡಿ, ತುಂಬಾ ಎಕ್ಸಾಜುರೇಟ್ ಮಾಡಿ, ಅದನ್ನ ತುಂಬಾ ಗ್ಲೋರಿಫೈ ಮಾಡಿ ಹೇಳೋದು ಇವರೊಂದ ನೆಗೆಟಿವ್ ಕ್ವಾಲಿಟಿ. ಏನಿದೆ ಅದನ್ನ ಹೇಳೋದು ಇಸ್ ಗುಡ್. ಕೆಟ್ಟ ವಿಷಯ ಒಂದೊಂದ್ಸರ್ತಿ ಅಲ್ಲಿಗೆ ಬಿಟ್ಟು ಬಿಡೋದು, ಅದನ್ನ ಇಗ್ನೋರ್ ಮಾಡೋದು ಇಸ್ ಅ ಗುಡ್ ಥಿಂಗ್. ಬಟ್
ಒಳ್ಳೇದನ್ನ ಎಕ್ಸಾಜುರೇಟ್ ಮಾಡಿದ್ರೆ ತುಂಬಾ ಒಳ್ಳೇದು, ಬಟ್ ಕೆಟ್ಟದನ್ನ ಎಕ್ಸಾಜುರೇಟ್ ಯಾವಾಗ್ಲೂ ಮಾಡಬಾರ್ದು. ಸೊ ಇದು ಇವರ ಪಾಸಿಟಿವ್ ಅಂಡ್ ನೆಗೆಟಿವ್ ಪರ್ಸನಾಲಿಟಿ ಟ್ರೇಟ್ಸ್. ನಿಮ್ಮಲ್ಲಿ ಎಷ್ಟು ಜನ ರಿಲೇಟ್ ಮಾಡ್ಕೊಂಡ್ರಿ, ಅಂಡ್ ನಿಮ್ಗೆ ಗೊತ್ತಿರೋರು ಯಾರಾದ್ರೂ ಈ ತರ ಇದ್ದೀರಾ, ಓ ಹೌದು ಇವ್ರು ಹಿಂಗೆ ಅಂತ ನಿಮ್ಗೆ ಈ ವಿಡಿಯೋ ನೋಡಿ ಅನ್ಸಿತ್ತು ಅಂತಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಅವ್ರ ಜೊತೆ ಶೇರ್ ಮಾಡಿ, ಇಲ್ಲ ಕಾಮೆಂಟ್ಸ್ ಅಲ್ಲಿ ಅವ್ರನ್ನ ಟ್ಯಾಗ್ ಮಾಡಿ. ಐ ವಿಲ್ ಬಿ ವೆರಿ ವೆರಿ ಹ್ಯಾಪಿ ಟು ರೀಡ್ ಯೋರ್ ಕಾಮೆಂಟ್ಸ್ ಆಲ್ಸೋ. ಅಂಡ್ ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ನೀವೆಲ್ರೂ ಕಾಮೆಂಟ್ಸ್ ಮಾಡಿ, ಅಂಡ್ ಡೂ ಸಬ್ಸ್ಕ್ರೈಬ್ ಮಾಡಿದ್ದೇನೆ. ಲವ್ ಯು ಆಲ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗ್ತೀನಿ ನಿಮಗೆ. ಓಂ ನಮಃ ಶಿವಾಯ.